ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. 2026 ಹೊಸ ವರ್ಷ ಬಂದಿದೆ. ಸೊ ಎಲ್ರಿಗೂ ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು. ನಾವಿವತ್ತು ನೋಡೋಣ 2025ನ ಟಾಪ್ 10 ಇಂಡಿಯನ್ ಬೆಸ್ಟ್ ಫಿಲಮ್ಸ್ ಯಾವ್ದು ಅಂತ. ಅದರಲ್ಲಿ 10ನೇ ಫಿಲಂ ಬಂದು ನಮ್ಮ ಕನ್ನಡದ ಸೂ ಫ್ರಮ್ ಸೋ ಫಿಲಂ ಆಗಿದೆ. ಇದು ಎಲ್ಲಾ ಭಾಷೆಯ ಜನರನ್ನು ನಗಿಸಿದಂತ ಒಂದು ಫಿಲಂ. ಇದೊಂದು ಹಾರರ್ ಕಾಮಿಡಿ ಫಿಲಂ ಆಗಿತ್ತು. ಮತ್ತೆ ಇದರಲ್ಲಿ ಗೌತಮ್ ಅವರ ಕ್ಯಾರೆಕ್ಟರ್ ತುಂಬಾ ಇಂಪ್ರೆಸಿಂಗ್ ಆಗಿತ್ತು. ಹಾಗೆ ರಾಜ್ಬಿ ಶೆಟ್ಟಿ ಅವರು ಕೂಡ ಅಷ್ಟೇ ಮಜಾ ಕೊಡ್ತಾರೆ. ಇನ್ನು ಈ ಫಿಲಂ ನ ಡೈರೆಕ್ಟ್ ಮಾಡಿರೋದು JP ತಿಮ್ನಾಡ್ ಅವರು. ನೀವೇನಾದ್ರೂ ಈ ಫಿಲಂ ಇನ್ನ ನೋಡಿಲ್ಲ ಅಂದ್ರೆ ಮಸ್ಟ್ ವಾಚ್ ಅಂತಾನೆ ಹೇಳ್ತೀನಿ. 9ನೇ ಫಿಲಂ ಬಂದು ಲಿಟಲ್ ಆರ್ಟ್ಸ್. ಇದೊಂದು ತೆಲುಗು ಲ್ಯಾಂಗ್ವೇಜ್ ಫಿಲಂ ಆಗಿದೆ. ಈ ಸಿನಿಮಾ ಇಬ್ರು ಯಂಗ್ಸ್ಟರ್ ಮಧ್ಯೆ ನಡೆಯುವಂತ ರೊಮ್ಯಾಂಟಿಕ್ ಕಾಮಿಡಿ ಫಿಲಂ. ಇದು ಅಖಿಲ್ ಅನ್ನೋ ಹುಡುಗ ಒಂದು ಲಾಂಗ್ ಟರ್ಮ್ ಕೋಚಿಂಗ್ ಸೆಂಟರ್ ಅಲ್ಲಿ ಜಾಯ್ನ್ ಆದಾಗ ಅಲ್ಲಿ ಸಿಗೋ ಕಾತ್ಯಾಯನಿ ಅನ್ನೋ ಹುಡುಗಿ ಮೇಲೆ ಲವ್ ಆಗುತ್ತೆ. ಆವಾಗ ಅವರಿಬ್ಬರ ಮಧ್ಯ ಪೇರೆಂಟ್ಸ್ ಬಂದಾಗ ಆಗುವಂತ ಅನ್ಪ್ರೆಡಿಕ್ಟಬಲ್ ಟರ್ನ್ಸ್ ಇರುವಂತ ಫಿಲಂ ಇದು. ಈ ಸಿನಿಮಾನ ಡೈರೆಕ್ಟ್ ಮಾಡಿರೋದು ಸಾಯಿ ಮಾರ್ತಾಂಡ್ ಅವರು. 8ನೇಯ ಫಿಲಂ ಚಾವಾ. ಇದೊಂದು ಹಿಂದಿ ಲ್ಯಾಂಗ್ವೇಜ್ ಫಿಲಂ ಆಗಿದೆ. ಇದು ಎಪಿಕ್ ಹಿಸ್ಟಾರಿಕಲ್ ಆಕ್ಷನ್ ಸಿನಿಮಾ. ಮತ್ತೆ ಇದು ಸಂಭಾಜಿ ದ ಸೆಕೆಂಡ್ ರೂಲರ್ ಆಫ್ ಮರಾಠಾ ಎಂಪೈರ್ ಅವರ ಲೈಫ್ ಬೇಸ್ ಮೇಲೆ ಮಾಡಿರುವಂತ ಫಿಲಂ. ಈ ಫಿಲಂ ಅಲ್ಲಿ ಲೀಡ್ ರೋಲ್ ಮಾಡ್ತಾ ಇರೋದು ವಿಕಿ ಕುಶಾಲ್ ಮತ್ತೆ ರಶ್ಮಿಕಾ ಮಂದಣ್ಣ. ಇನ್ನು ಈ ಸಿನಿಮಾಲಿ ಬಂದಿರೋ ಆಕ್ಷನ್ ಸೀಕ್ವೆನ್ಸ್, ಡೈಲಾಗ್, ಸ್ಕ್ರೀನ್ ಪ್ಲೇ ಮತ್ತೆ ಕ್ಯಾರೆಕ್ಟರ್ಸ್ ಎಲ್ಲವೂ ಕೂಡ ಬಹಳ ಚೆನ್ನಾಗಿ ಬಂದಿದೆ. ಇದರ ಡೈರೆಕ್ಟರ್ ಬಂದು ಲಕ್ಷ್ಮಣ್ ಉತ್ತೇಕರ್. ಮತ್ತೆ ಈ ಸಿನಿಮಾ ಟಾಪ್ ಗ್ರಾಸೆಡ್ ಫಿಲಂಗಳಲ್ಲಿ ಒಂದಾಗಿದೆ. 7ನೇಯ ಫಿಲಂ ಬಂದು ಮಹಾ ಅವತಾರ್ ನರಸಿಂಹ. ಇದು ಕನ್ನಡ ಹಾಗೂ ಹಿಂದಿ ಲ್ಯಾಂಗ್ವೇಜ್ ಅಲ್ಲಿ ಮಾಡಿರುವಂತ ಫಿಲಂ. ಇದೊಂದು ಆನಿಮೇಟೆಡ್ ಡಿವೋಷನಲ್ ಆಕ್ಷನ್ ಸಿನಿಮಾ ಆಗಿತ್ತು. ಈ ಸಿನಿಮಾ ಫಸ್ಟ್ ಟ್ರೈಲರ್ ನೋಡಿದಾಗ ನಾರ್ಮಲ್ ಆನಿಮೇಟೆಡ್ ಫಿಲಂಗಳಲ್ಲಿ ಒಂದು ಅನ್ನೋ ತರ ಇತ್ತು. ಆದ್ರೆ ಇದು ರಿಲೀಸ್ ಆದ್ಮೇಲೆ ನಮ್ಮ ನಿರೀಕ್ಷೆಗೂ ಮೀರಿತ್ತು. ಅಂಡ್ ಇದು ಭಕ್ತ ಪ್ರಹ್ಲಾದ ಸ್ಟೋರಿ ತರಾನೇ ಇದೆ, ಸೇಮ್ ಅದೇ. ಮತ್ತೆ ಇದನ್ನ ಪ್ರೊಡ್ಯೂಸ್ ಮಾಡಿರೋದು ನಮ್ಮ ಹೊಂಬಾಳೆ ಫಿಲಮ್ಸ್. ಮತ್ತೆ ಡೈರೆಕ್ಟ್ ಮಾಡಿರೋದು ಅಶ್ವಿನ್ ಕುಮಾರ್ ಅವರು. ಇದು ಮಕ್ಕಳು ಆರ್ ಅನಿಮೇಷನ್ ಲವರ್ಸ್ಗೆ ತುಂಬಾ ಇಷ್ಟ ಆಗುತ್ತೆ. 6ನೇ ಫಿಲಂ ಡ್ರ್ಯಾಗನ್. ಇದು ತಮಿಳ್ ಲ್ಯಾಂಗ್ವೇಜ್ ನ ಒಂದು ಫಿಲಂ ಆಗಿದೆ. ಮತ್ತೆ ಇದೊಂದು ಕಾಮಿಡಿ ಡ್ರಾಮಾ ಸಿನಿಮಾ ಆಗಿತ್ತು. ಈ ಸ್ಟೋರಿ ಮೋಸ್ಟ್ ಆಫ್ ದ ಹುಡುಗರ ಲೈಫ್ ಅಲ್ಲಿ ನಡೆಯುವಂತ ಒಂದ್ ಕತೆ. ಈ ಸಿನಿಮಾ ಎಂಟರ್ಟೈನ್ಮೆಂಟ್ ಜೊತೆ ಜಾಬ್, ಲವ್ ಅಂಡ್ ಟ್ರಸ್ಟ್ ಮೇಲೆ ಒಂದ್ ಒಳ್ಳೆ ಮೆಸೇಜ್ ಕೊಡುತ್ತೆ. ಈ ಫಿಲಂ ಅಲ್ಲಿ ಆಕ್ಟ್ ಮಾಡಿರೋದು ಪ್ರದೀಪ್ ರಂಗನಾಥ್, ಅನುಪಮಾ ಪರಮೇಶ್ವರನ್ ಅಂಡ್ ಕಯಾದು ಲೋಹರ್. ಮತ್ತೆ ಡೈರೆಕ್ಟ್ ಮಾಡಿರೋದು ಅಶ್ವಥ್ ಮಾರಿಮುತ್ತು ಅವರು. ಇನ್ನು ಇದರಲ್ಲಿ 8 ಜನ ಡೈರೆಕ್ಟರ್ ಆಕ್ಟ್ ಮಾಡಿರೋದು ಇದರ ಸ್ಪೆಷಲ್. 5ನೇ ಫಿಲಂ ಸೈರಾ. ಇದು ಒಂದು ಹಿಂದಿ ಲ್ಯಾಂಗ್ವೇಜ್ ಫಿಲಂ ಆಗಿದೆ. ಮ್ಯೂಸಿಕಲ್ ಹಿಟ್ ಫಿಲಂ ಅಲ್ಲಿ ಇದು ಕೂಡ ಒಂದು. ಹಾಗೆ ಇದು ಮ್ಯೂಸಿಕಲ್ ರೊಮ್ಯಾಂಟಿಕ್ ಲವ್ ಸ್ಟೋರಿ ಸಿನಿಮಾ. ಈ ಸಿನಿಮಾ ಸ್ಟೋರಿ ಬಂದು ಒಬ್ಬ ಪ್ರೊಫೆಷನಲ್ ಮ್ಯೂಸಿಷಿಯನ್ ಹುಡುಗ ಅಂಡ್ ಹಾರ್ಟ್ ಬ್ರೇಕ್ ಆಗಿರುವಂತ ಹುಡುಗಿ ಮಧ್ಯೆ ಆಗುವಂತ ಪ್ಯೂರ್ ಲವ್ ಸ್ಟೋರಿ. ದೆನ್ ಹುಡುಗಿಗೆ ಅಲ್ಝೈಮರ್ ಆದಾಗ ಇವರಿಬ್ಬರ ಮಧ್ಯೆ ನಡೆಯುವಂತ ಡ್ರಾಮಾ ಈ ಫಿಲಂ ಆಗಿದೆ. ಮತ್ತೆ ಇದರಲ್ಲಿ ಲೀಡ್ ರೋಲ್ ಮಾಡ್ತಾ ಇರೋದು ಅಹಾನ್ ಪಾಂಡ್ಯ ಮತ್ತೆ ಅನಿತ್ ಪಾಡ. ಮತ್ತೆ ಈ ಫಿಲಂ ನ ಡೈರೆಕ್ಟ್ ಮಾಡಿರೋದು ಮೋಹಿತ್ ಶಿರೋಯಿ ಅವರು. ಲವರ್ಸ್ ನೋಡೋದಕ್ಕೆ ಅಂದ್ರೆ ಈ ಫಿಲಂ ನಾನ್ ರೆಕಮೆಂಡ್ ಮಾಡ್ತೀನಿ. 4ನೇಯ ಫಿಲಂ ದುರಂಧರ್. ಇದೊಂದು ಹಿಂದಿ ಲ್ಯಾಂಗ್ವೇಜ್ ಫಿಲಂ ಆಗಿದೆ. ಹಾಗೆ ಇದರ ಸ್ಟೋರಿ ಬಂದು ರಿಯಲ್ ಸ್ಟೋರಿ ಬೇಸ್ ಮೇಲೆ ಮಾಡಿರುವಂತ ಫಿಲಂ. ಮತ್ತೆ ಇದು ಒಂದು ಸ್ಪೈ ಆಕ್ಷನ್ ಥ್ರಿಲ್ಲರ್ ಫಿಲಂ ಆಗಿದೆ. ಸೊ ನಮ್ಮ ಇಂಡಿಯಾ ಇಂದ ಪಾಕಿಸ್ತಾನ್ಗೆ ಹೋಗಿ ಟೆರರಿಸ್ಟ್ ಮಧ್ಯೆ ಇಂಡಿಯಾನ ಹೇಟ್ ಮಾಡೋ ತರ ಮಾಡಿ ಅವರಿಂದ ಇಂಡಿಯಾಗೆ ಸೀಕ್ರೆಟ್ ನ ಶೇರ್ ಮಾಡೋದೇ ಈ ಫಿಲಂ ಸ್ಟೋರಿ. ಇನ್ನು ಇದರಲ್ಲಿ ತುಂಬಾ ವೈಲೆನ್ಸ್ ಜಾಸ್ತಿ ಇದ್ದು ಚಿಕ್ಕ ಮಕ್ಕಳು ಆರ್ 18 ಏಜ್ ಬಿಲೋ ಅವರು ನಾಟ್ ಅಲೌಡ್ ಟು ವಾಚ್. ಮತ್ತೆ ಈ ಫಿಲಂ ಅಲ್ಲಿ ಲೀಡ್ ರೋಲ್ ಕಾಣಿಸ್ಕೊಳ್ತಾ ಇರೋದು ರಣವೀರ್ ಸಿಂಗ್, ಅಕ್ಷಯ್ ಖನ್ನಾ, ಸಂಜಯ್ ದತ್ ಆರ್ ಮಾಧವನ್. ಹಾಗೆ ಈ ಸಿನಿಮಾದ ಡೈರೆಕ್ಟರ್ ಬಂದು ಆದಿತ್ಯ ದಾರ್. ಇನ್ನು ಈ ಫಿಲಂ ಈ ವರ್ಷದ ಹೈಯೆಸ್ಟ್ ಗ್ರಾಸ್ ಫಿಲಂ ಆಗಿದೆ. ಇನ್ನು 3ನೇಯ ಫಿಲಂ ಬಂದು ಲೋಕ್ ಚಾಪ್ಟರ್ 1 ಚಂದ್ರ. ಇದೊಂದು ಮಲಯಾಳಂ ಲ್ಯಾಂಗ್ವೇಜ್ ನ ಸೂಪರ್ ಹೀರೋ ಟೈಪ್ ಫಿಲಂ. ಬಟ್ ಈ ಫಿಲಂ ಅಲ್ಲಿ ಇರೋದು ಮಾತ್ರ ಸೂಪರ್ ವುಮೆನ್. ಇದೊಂದು ಸರ್ಪ್ರೈಸಿಂಗ್ ಆಗಿ ಬಂದಂತ ಫಿಲಂ ಆಗಿದೆ, ಅದು ವುಮೆನ್ ಲೀಡ್ ರೋಲ್ ಅಲ್ಲಿ. ಹಾಗೆ ಈ ಸಿನಿಮಾ ಎಲ್ಲೂ ಬೋರ್ ಆಗದೆ ತುಂಬಾ ಇಂಟ್ರೆಸ್ಟಿಂಗ್ ಆಗಿ ಟ್ವಿಸ್ಟ್ ಅಂಡ್ ಟರ್ನ್ಸ್ ಮುಖಾಂತರ ಆಡಿಯನ್ಸ್ ಗೆ ತುಂಬಾ ಎಂಟರ್ಟೈನ್ಮೆಂಟ್ ಮಾಡಿದೆ. ಹಾಗೆ ಈ ಫಿಲಂ ಅಲ್ಲಿ ಆಕ್ಟ್ ಮಾಡಿರೋದು ಕಲ್ಯಾಣಿ ಪ್ರಿಯದರ್ಶಿನಿ, ನೆಲ್ಸನ್ ಹಾಗೂ ಸ್ಯಾಂಡಿ ಅವರು. ಮತ್ತೆ ಇದನ್ನ ರಿಟರ್ನ್ ಅಂಡ್ ಡೈರೆಕ್ಟ್ ಮಾಡಿರೋದು ಡೊಮಿನಿಕ್ ಅರುಣ್. ಅಂಡ್ ಇದರ ನೆಕ್ಸ್ಟ್ ಪಾರ್ಟ್ ಅಥವಾ ಯೂನಿವರ್ಸ್ ಇದೆ, ಅದು ರಿಲೀಸ್ ಆಯ್ತು ಅಂತಂದ್ರೆ ಅವೆಂಜರ್ ತರ ನಮ್ಮ ಇಂಡಿಯಾದಲ್ಲೂ ಕೂಡ ಸೂಪರ್ ಯೂನಿವರ್ಸ್ ಫಿಲಂ ರೆಡಿ ಆಗೋದು ಗ್ಯಾರಂಟಿ ಅಂತ ಹೇಳ್ಬಹುದು. 2ನೇಯ ಫಿಲಂ ಯಾವುದು ಅಂದ್ರೆ ಅದು ತೆಲುಗು ಲ್ಯಾಂಗ್ವೇಜ್ ನ ಕೋರ್ಟ್ ಫಿಲಂ. ಇದೊಂದು ಲೀಗಲ್ ಡ್ರಾಮಾ ಫಿಲಂ ಆಗಿತ್ತು. ಅಂಡ್ ನೇಮ್ ಹೇಳೋ ತರ ಕೋರ್ಟ್ ಸ್ಟೋರಿ ಇದೆ. ಇದು ಸಣ್ಣ ಆಕ್ಟರ್ಸ್ ಫಿಲಂ ಆಗಿದ್ರು ಕೂಡ ಇದರ ಇಂಪ್ಯಾಕ್ಟ್ ಮಾತ್ರ ತುಂಬಾ ಬಿಗ್ ಆಗಿತ್ತು. ಇನ್ನು ಫಿಲಂ ಸ್ಟೋರಿ ಬಂದು ಒಂದು ಫೇಕ್ ಪೋಕ್ಸೋ ಕೇಸಲ್ಲಿ ಅರೆಸ್ಟ್ ಮಾಡಿರೋ ಹುಡುಗನ್ನ ಬಿಡಿಸ್ಕೊಂಡ್ ಬರೋದು. ಅಂಡ್ ಆ ಟೈಮಲ್ಲಿ ಏನೆಲ್ಲ ಅಡ್ಡ ಆಗುತ್ತೆ, ಫೈನಲಿ ಏನಾಗುತ್ತೆ ಅನ್ನೋದು ಪ್ಲಾಟ್. ಹಾಗೆ ಈ ಸಿನಿಮಾದ ಲೀಡ್ ಆಕ್ಟರ್ ಬಂದು ಪ್ರಿಯದರ್ಶಿ ಅಂಡ್ ಸಾಯಿ ಕುಮಾರ್, ರೋಹಿಣಿ ಹಾಗೆ ಹರ್ಷವರ್ಧನ್. ಮತ್ತೆ ಫಿಲಂ ಡೈರೆಕ್ಟರ್ ಬಂದು ರಾಮ್ ಜಗದೀಶ್ ಅಂಡ್ ಪ್ರೆಸೆಂಟ್ ಮಾಡಿರೋದು ನ್ಯಾಚುರಲ್ ಸ್ಟಾರ್ ನಾನಿ. ಇನ್ನ 1ನೇಯ ಫಿಲಂ ಯಾವುದು ಅಂದ್ರೆ ಅದು ನಮ್ಮ ಕನ್ನಡದ ಹೆಮ್ಮೆಯ ಚಿತ್ರ ಕಾಂತಾರ ಚಾಪ್ಟರ್ 1. ಇದೊಂದು ಮೈಥಾಲಜಿಕಲ್ ಡಿವೈನ್ ಆಕ್ಷನ್ ಫಿಲಂ ಆಗಿತ್ತು. ಈ ಮೂವಿಲಿ ಇದ್ದಂತ ಡಿವೈನ್ ಸೀನ್ಸ್ ಅಥವಾ ಶಿವನ ಗಣಗಳು ಬರುವಂತ ಸೀನ್ಸ್, VFX ತುಂಬಾ ಚೆನ್ನಾಗಿ ಬಂದಿತ್ತು. ಅದರಲ್ಲೂ ಲಾಸ್ಟ್ 20 ಮಿನಿಟ್ಸ್ ಆಫ್ ಕ್ಲೈಮ್ಯಾಕ್ಸ್ ಅದ್ಭುತವಾಗಿ ಬಂದಿತ್ತು. ಅದಕ್ಕೆ ಶೆಟ್ರು ಒಂದು ಹ್ಯಾಟ್ಸ್ ಆಫ್ ಹೇಳ್ಬೇಕು. ಮತ್ತೆ ಫಿಲಂ ಅಲ್ಲಿ ಡಿವೈನ್ ಆಗಿರ್ಬೋದು, ಕಾಮಿಡಿ ಆಗಿರ್ಬೋದು, ಆಕ್ಷನ್ ಆಗಿರ್ಬೋದು, ತುಂಬಾ ಕ್ಲೀನ್ ಆಗಿ ಫಿಲಂಗೆ ರಿಲೇಟೆಡ್ ಆಗಿ ಇತ್ತು. ಎಲ್ಲೂ ಆಚೆ ಹೋಗದೆ ಆಡಿಯನ್ಸ್ಗೆ ಏನೇನ್ ಬೇಕು ಎಲ್ಲಾ ಕೊಟ್ಟಿದ್ರು. ಈ ಒಂದ್ ಸಾಂಗ್ಸ್, BGM ಎಲ್ಲಾ ಕೂಡ ಚೆನ್ನಾಗಿ ಬಂದಿತ್ತು. ಸೊ ಇದೊಂದು ಕಂಪ್ಲೀಟ್ ಫಿಲಂ ಆಗಿದೆ.
ಇನ್ನು ಈ ಸಿನಿಮಾದ ಡೈರೆಕ್ಟರ್ ಅಂಡ್ ಲೀಡ್ ಆಕ್ಟರ್ ಬಂದು ರಿಷಬ್ ಶೆಟ್ಟಿ ಅವರು, ಜೊತೆಲಿ ಜಯರಾಮ್ ಅಂಡ್ ರುಕ್ಮಿಣಿ ವಸಂತ್ ಕೂಡ ಕಾಣಿಸ್ಕೊಂಡಿದ್ರು. ಹಾಗೆ ಈ ಫಿಲಂ ನ ಪ್ರೊಡ್ಯೂಸ್ ಮಾಡಿರೋದು ಹೊಂಬಾಳೆ ಫಿಲಮ್ಸ್. ಇದಿಷ್ಟು ಆಗಿತ್ತು ದ ಬೆಸ್ಟ್ ಫಿಲಮ್ಸ್ ಆಫ್ 2025 ಅಂಡ್ ಈ ಡೀಟೇಲ್ಸ್ ನಾನು 4 ಸೈಟ್ಸ್ ನ ರೆಫರ್ ಮಾಡಿರೋದು. ನಿಮ್ಗೆ ಈ ವಿಡಿಯೋ ಇಷ್ಟ ಆದ್ರೆ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ ಅಂತ ಹೇಳ್ತಾ ನನ್ನ ಈ ವಿಡಿಯೋನ ಕ್ಲೋಸ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ದಿಸ್.